ಎಲ್ರಿಗೂ ನಮಸ್ತೆ. ನಾನೀಗ ಎಂಪ್ಲಾಯ್ ಡೇಟಾ ರೀಕನ್ಸಿಲ್ ಮಾಡೋದಕ್ಕೆ ಡೇಟಾ ಸ್ಯಾನಿಟೈಸರ್ ಪೋರ್ಟಲ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೀನಿ ಎಂಪ್ಲಾಯ್ ಡೇಟಾ ಸ್ಯಾನಿಟೈಸೇಷನ್ ಪೋರ್ಟಲ್ನಿಂದ. ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಮ್ಗೇನು ಕಾಣ್ತಿದೆ, ಡೇಟಾ ಸ್ಯಾನಿಟೈಸೇಷನ್ ಪೋರ್ಟಲಿಂದ ಎಕ್ಸ್ಪೋರ್ಟ್ ಮಾಡಿರುವಂಥ ಡೇಟಾ ಎಂಪ್ಲಾಯ್ ಮಾಸ್ಟರ್ ಡೇಟಾ. ಇದನ್ನು ನೀವು ಡೀಟೇಲ್ಸ್ ಜೊತೆ ಕಂಪೇರ್ ಮಾಡಬೇಕಾಗುತ್ತೆ. ಸ್ಯಾಪ್ ಓಪನ್ ಮಾಡ್ಕೊಳ್ಳಿ. ZHR_ER ಡೀಟೇಲ್ಸ್ ಡಿವಿಷನಲ್ ಫೆಸಿಲಿಟಿ ಹಾಕಿ ಎಕ್ಸಿಕ್ಯೂಟ್ ಮಾಡಿ. ಇಲ್ಲಿ ಬಂದಿರೋಂಥ ರಿಸಲ್ಟ್ನ ನೀವು ಎಕ್ಸ್ಪೋರ್ಟ್ ಮಾಡಿ ಒಂದು ಕಡೆ ಸೇವ್ ಮಾಡ್ಕೊಳ್ಳಿ. ಇದು ಸೇವ್ ಮಾಡಿರುವಂಥದ್ದನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಪೂರ್ತಿ ಎಕ್ಸೆಲ್ ಟ್ಯಾಬ್ ಏನಿದೆ ಅದು ಪೂರ್ತಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನೀವು ಜನ್ರೇಟ್ ಮಾಡಿದ್ದೀರಲ್ವ ಎಂಪ್ಲಾಯ್ ಮಾಸ್ಟರ್ ಡೇಟಾ, ಅದರಲ್ಲಿ ಒಂದು ಟ್ಯಾಬ್ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ನೀವು ಅದನ್ನು ಪೇಸ್ಟ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಈಗ ನೀವು ಇಲ್ಲಿ VLOOKUP ಹಾಕಿ ಇದನ್ನು ಡೀಟೇಲ್ಸು ಮತ್ತು ಎಂಪ್ಲಾಯ್ ಡೇಟಾ ಎರಡೂ ಕೂಡ ಕಂಪೇರ್ ಮಾಡಬೇಕಾಗತ್ತೆ. ಇಲ್ಲೊಂದು ಎಕ್ಸ್ಟ್ರಾ ಕಲಮ್ ಹಾಕ್ಕೊಂಡೆ. ಇಲ್ಲಿ ಫಾರ್ಮುಲಾ ಹಾಕಬೇಕು. ಅದಕ್ಕೂ ಮುಂಚೆ ನೀವು ಡೀಟೇಲ್ಸಲ್ಲಿ ಏನಿದೆ ಇಲ್ಲಿ ಎಂಪ್ಲಾಯ್ ಡೇಟಾ ಇದೆಯಲ್ಲ, ಇದು ಟೆಕ್ಸ್ಟಲ್ಲಿದೆ, ಇದನ್ನು ನಂಬರ್ಗೆ ಕನ್ವರ್ಟ್ ಮಾಡ್ಕೊಂಬಿಡಿ. ಇಲ್ಲ ಫಾರ್ಮುಲಾ ಸರಿ ವರ್ಕ್ ಆಗಲ್ಲ. ಇಲ್ಲಿ ಫಾರ್ಮುಲಾ ಹಾಕಿ ಈಕ್ವಲ್ಸ್ VLOOKUP ಸೆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಡೀಟೇಲ್ಸಲ್ಲಿರುವಂಥ ಎಲ್ಲ ಎಂಪ್ಲಾಯ್ ಡೇಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು F4 ಪ್ರೆಸ್ ಮಾಡಿ, 1, 0, ಓಪನ್ ಕ್ಲೋಸ್ ದ ಬ್ರಾಕೆಟ್, ಎಂಟರ್. ನಿಮ್ಗೆ ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಬಂತು. ಕಾಪಿ ಮಾಡಿ ಪೇಸ್ಟ್ ಮಾಡಿ ಡ್ರ್ಯಾಗ್ ಮಾಡಿ. ಇಲ್ಲೇನು ನಿಮ್ಗೆ ನಂಬರ್ ಏನು ಕಾಣ್ತಿದೆ ಅದು ಎರಡೂ ಕಡೆ ಡೇಟಾ ಇರೋವಂಥದ್ದು. ಈಗ ಕೆಲವೊಂದು ಇಲ್ಲಿ ನಾಟ್ ಅವೈಲಬಲ್ ಅಂತ ಕಾಣ್ತಿದೆಯಲ್ವಾ, ಅದು ಏನಪ್ಪ ಅಂದರೆ ನಿಮ್ಮ ಡೇಟಾ ಸ್ಯಾನಿಟೈಸೇಷನ್ ಪೋರ್ಟಲಲ್ಲಿ ಎಕ್ಸ್ಟ್ರಾ ಇರುತ್ತೆ. ಈಗ ನಿಮ್ಮ ಡೀಟೇಲ್ಸ್ಗಿಂತ ಪೋರ್ಟಲಲ್ಲಿರುವಂಥ ಎಕ್ಸ್ಟ್ರಾ ಅಂದರೆ ಅವು ಕೆಲವು ರಿಟೈರ್ಡ್ ಆಗಿರ್ಬೋದು ಅಥವಾ ಟ್ರಾನ್ಸ್ಫರ್ ಔಟ್ ಆಗಿರ್ಬೋದು. ಅವನ್ನ ನೀವು ಟ್ರಾನ್ಸ್ಫರ್ ಔಟ್ ಮಾಡಬೇಕಾಗತ್ತಲ್ವಾ, ರಿಟೈರ್ಡ್ ಆಗಿರೋದು ಡಿಲೀಟ್ ಮಾಡಬೇಕಾಗತ್ತೆ. ಈಗ ನೀವಲ್ಲಿ ಸಾರ್ಟ್ ಹಾಕ್ಕೊಂಡು ನಾಟ್ ಅವೈಲಬಲ್ ಇರೋನ್ನೆಲ್ಲ ತೊಗೊಂಡು ಅಲ್ಲಿರುವಂಥ ಎಂಪ್ಲಾಯ್ ಐಡಿಗಳನ್ನ ಕಾಪಿ ಮಾಡ್ಕೊಳ್ಳಿ. ಇದನ್ನು ಕಾಪಿ ಮಾಡಿಕೊಂಡು ಮತ್ತೆ ಸ್ಯಾಪಿಗೆ ಬನ್ನಿ. ಸ್ಯಾಪಲ್ಲಿ ಇಲ್ಲಿ ZHR_post_relations ಹಾಕಿ, ಇಲ್ಲಿ ರಿಲೇಷನ್ 911 ಹಾಕಿ, ಇಲ್ಲಿ ಆರೋ ಮಾರ್ಕ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಪೇಸ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ. ಬಂದಂಥ ರಿಸಲ್ಟ್ನ ಒಂದು ಕಡೆ ಎಕ್ಸ್ಪೋರ್ಟ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಬಂದಿರೋ ಡೇಟಾ ಏನಿದೆ, ಇಲ್ಲಿ ನಿಮ್ಮ ಡೀಟೇಲ್ಸ್ಗಿಂತ ಡೇಟಾ ಸ್ಯಾನಿಟೈಸೇಷನ್ ಪೋರ್ಟಲಲ್ಲಿ ಎಕ್ಸಸ್ ಇರೋದು.
ನೀವು ಅದನ್ನು A to Z ಮಾಡ್ಕೊಂಡು ನೋಡಿ. ಇಲ್ಲಿ ನಿಮಗೆ 999 ಅಂತ ಏನು ಕಾಣ್ತಿದೆ, ಇಟ್ ಮೇ ಬಿ ದೀಸ್ ಮೇ ಬಿ ರಿಟೈರ್ಡ್ ಅಫಿಷಿಯಲ್ಸ್ ಅಥವಾ ಡಿಲೀಟ್ ಮಾಡಬೇಕಾಗಿರುವಂಥದ್ದು ಇರುತ್ತೆ. ಇಲ್ಲಿ ಮೇಲ್ಗಡೆ ಕಾಣ್ತಿರೋದೇನೆಲ್ಲ ಇದು ಆ ರೆಸ್ಪೆಕ್ಟಿವ್ ಇದು ಡಿಲೀಟ್ ಮೀನ್ಸ್ ರಿಟೈರ್ಡ್ ಆಗಿರೋಂಥ ಅಫಿಷಿಯಲ್ಸ್ ಇರ್ತಾರೆ. ಇಲ್ಲಿ ನಿಮಗೆ ಇಲ್ಲಿ ಮೇಲ್ಗಡೆ ಇರುವಂಥದ್ದು ಟ್ರಾನ್ಸ್ಫರ್ ಔಟ್ ಆಗಬೇಕಾಗಿರೋಂಥ ಅಫಿಷಿಯಲ್ಸ್ ಡೀಟೇಲ್ಸ್ ಇರುತ್ತೆ. ಪೋರ್ಟಲಲ್ಲಿ ನೀವು ಟ್ರಾನ್ಸ್ಫರ್ ಔಟ್ ಮಾಡಬೇಕು. ಇಲ್ಲಿ ಫೆಸಿಲಿಟಿ ಆಫೀಸು ಕಾಣಿಸ್ತಿದೆ. ಇಲ್ಲಿ ನಿಮಗೆ ಸರ್ಕಲ್ಲು ಮತ್ತು ರೀಜನ್ನು ಮತ್ತು ಡಿವಿಷನ್ನು ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಡೇಟಾ ಸ್ಯಾನಿಟೈಸೇಷನ್ ಪೋರ್ಟಲಲ್ಲಿ. ಫಸ್ಟು ಇಲ್ಲಿ ಮೂವ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಟ್ರಾನ್ಸ್ಫರ್ ಅದು ಮೂವ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಟ್ರಾನ್ಸ್ಫರ್ ಔಟ್ ಮಾಡಬೇಕಾಗುತ್ತೆ. ನೀವು ಎಕ್ಸ್ಟ್ರಾಕ್ಟ್ ಮಾಡಿರೋ ರಿಪೋರ್ಟ್ ಅನುಸಾರ, ಅಥವಾ ನೀವು ಏನಾದರೂ ನಿಮಗೆ ಅಲ್ಲಿರುವಂಥ ಡಿವಿಷನ್ನು ಫೆಸಿಲಿಟಿ ಯಾವುದು ಅಂತಲೂ ಗೊತ್ತಾಗಲಿಲ್ಲ ಅಂದರೆ ನೀವು ಬೇಕಿದ್ದರೆ ZFIDಯಲ್ಲಿ ಯಾವ್ದಾರ ಒಂದು, ಈಗ ನೋಡಿ ಲಾಸ್ಟ್ ಒನ್ ಪರಾಮಲು ಯಾವುದೋ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫೆಸಿಲಿಟಿ ID ZFID, ಇಲ್ಲಿ ಫೆಸಿಲಿಟಿ ID ಪೇಸ್ಟ್ ಮಾಡಿ ಕೊನೆಯದು ಸೆಲೆಕ್ಟ್ ಮಾಡ್ಕೊತೀನಿ. ಇದು SV ಅಂತ ಏನು ಕಾಣ್ತಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫೆಸಿಲಿಟಿ ID ಪೇಸ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮಗೆ ನೋಡಿ ಇದು ಜಾರ್ಖಂಡ್ ರೀಜನ್ನು ಮತ್ತು ಪಲಾಮೌ ಡಿವಿಷನ್ ಇಲ್ಲಿ ಕಾಣ್ತಿದೆಯಲ್ಲ, ಇದ್ರ ಪ್ರಕಾರ ನೀವು ಟ್ರಾನ್ಸ್ಫರ್ ಔಟು ಮಾಡಿ. ಥ್ಯಾಂಕ್ ಯು.